ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವಿವಾಗ ನೋಡ್ತಾ ಇರೋದು ಕಲ್ಲಂಗೋಟೆ ಬೀಚಿನ ಸರ್ಕಲ್ಲು. ನಾವಿವಾಗ ಕಲ್ಲಂಗೋಟೆ ಬೀಚಿಗೆ ಹೋಗ್ತಾ ಇದ್ದೀವಿ. ಇದು ಕಲ್ಲಂಗೋಟೆ ಬೀಚಿನ ಪಾರ್ಕಿಂಗ್ ಏರಿಯಾ. ಇದು ಮೇನ್ ಎಂಟ್ರಿ ಆಗೋಂಥ ಜಾಗ. ಇಲ್ಲಿ ತುಂಬ ಚೆನ್ನಾಗಿ ಎಂಟ್ರಿ ಆಗೋ ಥರ ಮಾಡಿದ್ದಾರೆ. ಎರಡು ಕಡೆಯಿಂದ ಸ್ಟೆಪ್ಸ್ ಇಳಿಬೋದು. ಬಟ್ ಬೇರೆ ಬೀಚ್ಗಳಲ್ಲೆಲ್ಲ ನಾರ್ಮಲ್ಲಾಗಿ ಫ್ಲಾಟ್ ಆಗಿರುತ್ತೆ. ಬಟ್ ಇಲ್ಲಿ ಮಾತ್ರ ಮೆಟ್ಲು ಇಳ್ದು ಹೋಗಬೇಕು, ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮತ್ತಿನ್ನು ಈ ಕಲ್ಲಂಗೋಟೆ ಬೀಚು, ಬಾಗ ಬೀಚ್ ಎರಡು ಪಕ್ಕನೇ ಇರೋದು. ಒಂದು 4 ಕಿಲೋಮೀಟ್ರ್ ರೇಡಿಯೇಷನಲ್ಲಿ ಎರಡು ಬೀಚ್ ಬಂದು ಹೋಗ್ತವೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ. ಬಾಗ ಬೀಚಿಗಿಂತಲೂ ಜಾಸ್ತಿ ಜನ ಬರ್ತಾರೆ, ಯಾಕಂದರೆ ಬಾಗ ಬೀಚಲ್ಲಿ ಜಾಸ್ತಿ ನೈಟ್ ಟೈಮ್ ಎಂಜಾಯ್ ಮಾಡೋಕ್ಕೆ ಬರ್ತಾರೆ. ಬಟ್ ಇಲ್ಲಂತೂ ಡೇ ಟೈಮ್ ಕಲ್ಲಂಗೋಟೆ ಬೀಚಲ್ಲಿ ಜಾಸ್ತಿ ಜನ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ನಾವು ಲಾಸ್ಟ್ ಟೈಮು ಅಂದರೆ ಒಂದು 1 ಇಯರ್ ಅಥವಾ 2 ಇಯರ್ ಬ್ಯಾಕಲ್ಲೆಲ್ಲ ಹೋದಾಗ ಇಲ್ಲಿ ಎಷ್ಟೊಂದು ಜನ ಇರಲಿಲ್ಲ. ಮತ್ತಿನ್ನು ಈ ಬೀಚ್ ದಂಡೆಗಳೂ ಸಹ ಜಾಸ್ತಿ ಶಾಪ್ಗಳಿರಲಿಲ್ಲ. ಬಟ್ ಇವಾಗಂತೂ ಸಖತ್ತು ಶಾಪ್ಗಳೆಲ್ಲ ಓಪನ್ ಆಗಿದ್ದಾವೆ. ಮತ್ತಿನ್ನು ನೋಡ್ಬೋದು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಮತ್ತು ನಾವು ಲಾಸ್ಟ್ ಟೈಮ್ ಉಳ್ಕೊಂಡಿದ್ದು ಏನು ಕಾಟೇಜ್ ಇತ್ತು ಅದನ್ನು ಸಹ ತೋರಿಸ್ತೀನಿ. ನೀವಿವಾಗ ನೋಡ್ತಾ ಇರೋದು ಬಾಗ ಬೀಚು. ಸೊ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತಾರಂಥದ್ದು. ನಾನು ಜಾಸ್ತಿ ಬೀಚ್ ದಂಡೆ ಹೋದರೆ ಜಾಸ್ತಿ ನೀರಲ್ಲಿ ಬೀಚ್ ಎಂಜಾಯ್ ಮಾಡ್ತೀವಿ. ಬಟ್ ಈ ಸರಿ 2-3 ಬೀಚಲ್ಲೆಲ್ಲ ಹೋಗಿದ್ರಿಂದ ಎರಡೇ ಬೀಚಲ್ಲಿ ಬಿದ್ದು ಒದ್ದಾಡಿದ್ದಷ್ಟೇ. ನೋಡ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಬರ್ತಿರೋದು. ಸೊ ನಾನು ಜಾಸ್ತಿ ಬೀಚಿಗೆ ಹೋದರೆ ನಾನು ನೇಮ್ ಬರೆದ್ಬಿಟ್ಟು ಅದಕ್ಕೆ ಸನ್ಸೆಟ್ ಮಾಡೋದೆಲ್ಲ ಮಾಡೋದು ಜಾಸ್ತಿ. ಸೊ ಇಲ್ಲೂ ಸಹ ಅದೇ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಮರಳ ಮೇಲೆ ಹೆಸರು ಬರೆದು ಅದು ನೀರಲ್ಲಿ ಎಳಿಸೋದಾಗ ಚೆನ್ನಾಗಿರುತ್ತೆ, ಅದೊಂಥರ ಫೀಲು. ಸೊ ನಾನು ಯಾವುದೇ ಬೀಚಿಗೆ ಹೋದರೂ ಜಾಸ್ತಿ ಅದನ್ನೇ ಮಾಡೋದು. ಇಲ್ಲೊಬ್ರು ಮಲ್ಕೊಂಡವ್ರೆ ಫುಲ್ ಪಾಚಿ. ಮಣ್ಣು ತುಂಬಿಸ್ಕೊತಿದ್ಯಲ್ಲೋ, ಮಣ್ಣು ಅದು ಬಾಗ ಬೀಚು. ಅಲ್ಲಿಂದ ಇನ್ನೊಂದು 1/2 ಕಿಲೋಮೀಟ್ರ್ ಈಗ ಹೋಗ್ಬೇಕು. ಅಲ್ಲಿ ಚೆನ್ನಾಗುತ್ತೆ. ಇನ್ನು ಈಗ ನೋಡ್ತಾ ಇರೋದು ಕಲ್ಲಂಗೋಟೆ ಬೀಚು. ನಾವು ಲಾಸ್ಟ್ ಟೈಮ್ ಉಳ್ಕೊಂಡಿದ್ವಲ್ಲ, ಸೊ ಆ ಜಾಗದಲ್ಲಿ ಈ ಥರ ಫ್ಲಾಟ್ ಇತ್ತು, ಖಾಲಿ ಏನೂ ಇರಲಿಲ್ಲ. ಈಗಂತೂ ಇಲ್ಲಿ ಪಬ್ಗಳಾಗಲಿ ಮತ್ತಿನ್ನು ಏನು ಬಾರ್ ಆಗಲಿ ತುಂಬ ಶಾಪ್ಸ್ ಓಪನ್ ಆಗಿದೆ. ಇನ್ನು ಇದು ಕಲ್ಲಂಗೋಟೆ ಬೀಚಿನ ಮೇಯ್ನ್ ಏರಿಯಾ. ಇಲ್ಲಿ ಜಾಸ್ತಿ ಜನ ಇರ್ತಾರೆ. ಇನ್ನು ಅದು ಬಿಟ್ಟರೆ ಮುಂದೆನೂ ಹೋದರೂ ಸಹ ಅಲ್ಲೂ ಸಹ ಜಾಸ್ತಿ ಜನ ಇರ್ತಾರೆ. ಇದು ನಾವು ಕಲ್ಲಂಗೋಟೆ ಬೀಚಲ್ಲಿ ಲಾಸ್ಟ್ ಟೈಮ್ ಹೋದಾಗ ಉಳ್ಕೊಂಡಿದ್ದ ಜಾಗ. ಸೊ ನಾನು ಮೊದಲು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇಲ್ಲಿ ಯಾವುದು ಡೆವಲಪ್ಮೆಂಟ್ ಇರಲಿಲ್ಲ, ಖಾಲಿ ಜಾಗ ಎಲ್ಲ ಒಂದು ಹಳ್ಳದ ಥರ ಇತ್ತು. ಇಲ್ಲಿ ಇಳಿದ್ಬಿಟ್ಟು ಹತ್ಬಿಟ್ಟು ಬರೋಕಿತ್ತು. ಈಗೆಲ್ಲ ಕ್ಲೀನ್ ಮಾಡಿ ಈಗೆಲ್ಲ ಶಾಪ್ಗಳೆಲ್ಲ ಮಾಡಿದ್ದಾರೆ. ಸೊ ನಾನು ಮೊದಲು ಉಳ್ಕೊಂಡಿದ್ದು ಕಾಟೇಜ್ ಇತ್ತಲ್ಲ, ಅದನ್ನು ಸಹ ತೋರಿಸ್ತೀನಿ. ಅದು ಇವಾಗ ತುಂಬ ಚೆನ್ನಾಗಿ ರಿನೋವೇಷನೆಲ್ಲ ಆಗ್ತಾಯಿದೆ. ನಾವು ಈ ಸಲ ಹೋದಾಗ ಇಲ್ಲೇ ಉಳ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಆ್ಯಕ್ಚುಲಿ ಇಲ್ಲಿ ಪೇಂಟಿಂಗ್ ನಡೀತಾ ಇದ್ದಿದ್ದರಿಂದ ಅಲ್ಲಿ ಉಳ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಂಗಾಗಿ ನಾವು ಬೇರೆ ಕಡೆ ರೂಮ್ ಮಾಡಿದ್ವಿ. ಇದು ಬೀಚಿಗೆ ತುಂಬ ಹತ್ರ, ಏನು ವಾಕಬಲ್ ಡಿಸ್ಟೆನ್ಸೇ. ಮತ್ತಿನ ಬಟ್ ಇದು ಬಾಗ ಬೀಚಿಗೆ ಸ್ವಲ್ಪ ದೂರ ಆಗುತ್ತೆ. ಕಲ್ಲಂಗೋಟೆ ಬೀಚ್ ನಿಯರ್ ಇರುವಂಥದ್ದು. ಸೊ ನನ್ನ ಹಿಂದಿನ ವಿಡಿಯೋ ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಗೋವಾ ಹೋದಾಗ ಏನು ಹಾಕಿದ್ದೆ, ಸೊ ಇದೇ ಜಾಗ ನೋಡ್ಬೋದು. ನಾನು ನನ್ನ ಫ್ರೆಂಡು ಮಿಡ್ ನೈಟಲ್ಲೆಲ್ಲ ಕುತ್ಕೊಂಡು ಅಲ್ಲಿ ಬೀಚ್ ಸೈಡೆಲ್ಲ ಮಾತಾಡ್ಕೊಂಡು ಬಂದಿದ್ವಿ. ಅವನಂತೂ ಫುಲ್ ಎಂಜಾಯ್ ಮಾಡಿದ್ದ. ಇಲ್ಲಿ ಬೀಚ್ ಸೈಡ್ ಈ ಕಡೆ ಪಬ್ಬೆಲ್ಲ ಇತ್ತು.
ಇದು ನೈಟ್ ಟೈಮ್ ನೋಡೋಕೆ ಸಖತ್ತಾಗಿರುತ್ತೆ, ಡೇ ಟೈಮ್ ಅಷ್ಟಕ್ಕಷ್ಟೇ. ಇದು ಲಾಸ್ಟ್ ಟೈಮ್ ಪಾರ್ಕಿಂಗ್ ಏರಿಯಾ. ಸೊ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಇದನ್ನು ಏನಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದು ಅಂದರೆ ಇವ್ರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಮತ್ತು ರೀಸನಬಲ್ ಪ್ರೈಸಿಗೂ ಕೊಟ್ಟಿದ್ರು. ಸೊ ಹಂಗಾಗಿ ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಸೊ ಹೆಂಗಿದೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದು. ಇದೇ ಕಾಟೇಜು ನಾವು ಉಳ್ಕೊಂಡಿದ್ದು ಲಾಸ್ಟ್ ಟೈಮು. ಈಗೆಲ್ಲ ಪೇಂಟಿಂಗ್ ನಡೀತಾ ಇದೆ, ಸೊ ಹಂಗಾಗಿ ನಾವು ಅಲ್ಲಿ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೇನೇ ಸ್ಟೇ ಮಾಡೋವಂಥದ್ದು, ಯಾಕಂದರೆ ರೀಸನಬಲ್ ಪ್ರೈಸಿಗೆ ಕೊಟ್ಟಿದ್ರು. ಇವ್ರ ನಂಬರ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು. ಇಲ್ಲಿಂದ ಜಸ್ಟ್ ಒಂದು 100 ಮೀಟ್ರ್ ಅಷ್ಟೇ ಬೀಚು. ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ಇನ್ನು ಬೀಚ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಏನಿಲ್ಲ. ಇಲ್ಲಿ ಕಲ್ಲಂಗುಟ್ಟೆ ಬೀಚಿನಲ್ಲಿ ಜಾಸ್ತಿ ಅಂದರೆ ಬಾಗ ಬೀಚಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಏರಿಯಾ ಸ್ವಲ್ಪ ಈ ಕಡೆ ವಿಲೇಜ್ ಟೈಪ್ ಇದೆ. ಅಂದರೆ ಆ ಕಡೆ ಸಿಟಿಗೆ ಅಟ್ಯಾಚು ಸ್ವಲ್ಪ ಕಮ್ಮಿನೇ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ರೆಸಿಡೆನ್ಷಿಯಲ್ ಏರಿಯಾಗಳು ಜಾಸ್ತಿ. ಸೊ ಹಂಗಾಗಿ ಇಲ್ಲಿ ಜಾಸ್ತಿ ಶಾಪಿಂಗ್ ಎಲ್ಲ ಜಾಸ್ತಿ ಇರೋಲ್ಲ. ಒಳ್ಳೊಳ್ಳೆ ಶಾಪ್ಸ್ ಎಲ್ಲ ಇರೋತ್ತದೆ ಬಾಗ ಬೀಚಲ್ಲಿ. ಸೊ ಬಾಗ ಬೀಚಿಗೆ ಹೋದರೆ ಮೇಯ್ನ್ ರೋಡ್ ತುಂಬ ಹತ್ರ ಆಗೋದ್ರಿಂದ ಅಲ್ಲಿ ತುಂಬ ಶಾಪ್ಗಳೆಲ್ಲ ಸಿಗ್ತವೆ. ಇನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಪ್ರತಿಯೊಂದು ಅಲ್ಲಿ ಜಾಸ್ತಿ ಸಿಗುತ್ತೆ. ಇಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಅಂದರೆ ಇಲ್ಲಿ ಪ್ರೈವೇಸಿ ಇರುತ್ತೆ. ಸೊ ಹಂಗಾಗಿ ಈ ಕಡೆ ಬರ್ಬೋದು. ಲಾಸ್ಟ್ ಟೈಮ್ ಬಂದಾಗ ಇದು ಯಾವುದೂ ಇರಲಿಲ್ಲ, ಖಾಲಿ ಏರಿಯಾ. ಇಲ್ಲಿ ನೈಟ್ ಎಲ್ಲ ಕೂತ್ಕೊಬೇಕಾದ್ರೆ ಎಣ್ಣೆ ಹೊಡಿಬೋದಿತ್ತು, ಆ ಥರ ಇತ್ತು ಜಾಗ ಇದು. ಈ ಬೋಟೆಲ್ಲ ಇದಾವಲ್ಲ, ಸೊ ಇಲ್ಲೆಲ್ಲ ಫುಲ್ ಫ್ಲ್ಯಾಟ್ ಇತ್ತು, ಖಾಲಿ ಏನೂ ಇರಲಿಲ್ಲ. ಈಗಂತೂ ಇಲ್ಲೂ ಸಹ ಜಾಸ್ತಿ ಜನ ಆಗಿದ್ದಾರೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಾಧ್ಯ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಅಗೋಡ ಫೋರ್ಟಿಗೆ. ಸೊ ಆ ವಿಡಿಯೋ ನೆಕ್ಸ್ಟು ಪಾರ್ಟಲ್ಲಿ ಬರುತ್ತೆ.